ಮಾರ್ನಿಂಗ್. ಆಲ್ಮೋಸ್ಟ್ ಇದು ಮಧ್ಯರಾತ್ರಿ, ಬೆಳಗಿನ ಜಾವ ಆ ಥರ. ಟೈಮ್ ಒಂದು 3:15. ಸೊ ಇಷ್ಟು ಬೇಗ ಎದ್ದಿರೋದು ಯಾಕೆ ಅಂದರೆ ವಿ ಗೋಯಿಂಗ್ ಟು ಮೈಸೂರು ವೆರಿ ಫಸ್ಟ್ ಟೈಮ್. ನಾನಂತೂ ಫಸ್ಟ್ ಟೈಮ್. ಸೊ ಐ ವೆರಿ ಎಕ್ಸೈಟೆಡ್ ಆ್ಯಂಡ್ ಅದನ್ನು ಒಂದು ವ್ಲಾಗ್ ಮಾಡೋಣ. ಸೊ ಬನ್ನಿ ಹೊರಡೋಣ ಮೈಸೂರಿಗೆ. ಆ್ಯಂಡ್ ಕರೆಕ್ಟಾಗಿ ಎಲ್ರಿಗೂ ವೆಲ್ಕಮ್ಮೇ ಹೇಳಿಲ್ಲ. ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಶ್ರೀನಿವಾಸ್ ಯೂಟ್ಯೂಬ್ ಚಾನೆಲ್. ನಿಮ್ಮೆಲ್ರಿಗೂ ಕೂಡ ನಾನು ನಿಮ್ಮ ಕನ್ನಡತಿ. ಸೊ ಇದು ನನ್ನ ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ. ಆಲ್ರೆಡಿ ಹೇಳಿರೋ ಹಾಗೆ ಮೈಸೂರಿಗೆ ಹೋಗ್ತಾ ಇರೋದು. ನಾನು ಅಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಈ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ. ಬಿಕಾಸ್ ಒನ್ ಆಫ್ ದ ಫೇವ್ರೆಟ್ ಸಿಟಿ ನನಗೆ ಮೈಸೂರು. ಬಟ್ ನಾನು ಹೋಗಿಲ್ಲ, ಆಲ್ರೆಡಿ ಹೇಳ್ದಂಗೆ ಯಾವತ್ತೂ ಮೈಸೂರಿಗೆ ಹೋಗಿಲ್ಲ. ಸೊ ದಟ್ ದಿಸ್ ಇಸ್ ಫಸ್ಟ್ ಟೈಮ್. ಅಷ್ಟೇ ಎಕ್ಸೈಟ್ಮೆಂಟಲ್ಲಿ ಪಟ ಅಂತ ರೆಡಿಯಾಗಿ ರೈಲ್ವೆ ಸ್ಟೇಷನಿಗೆ ಹೋಗಿ ಟ್ರೈನ್ ಹತ್ತಿ ಬ್ಯೂಟಿಫುಲ್ ವ್ಯೂಸ್ನ ನೋಡಿಕೊಂಡು ಮೈಸೂರಿಗೆ ಹೋಗ್ತಾ ಇರೋವಂಥ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಅಲ್ಲ, ಫಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಹೋಗ್ತಾ ಇರೋದಕ್ಕೆ. ಸೊ ಈ ಥರ ತರಲೆ ಮಾಡಿಕೊಂಡು ಫಸ್ಟ್ ಮೈಸೂರಿಗೆ ರೀಚ್ ಆಗಿ ನಾಷ್ಟ ಮಾಡಿಕೊಂಡು ಅಲ್ಲಿನ ಸಿಟಿ ಬಸ್ಸಲ್ಲಿ ರೌಂಡಿಂಗ್ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡೋಣ ಅಂತ ಹೇಳಿ ಫಸ್ಟ್ ಹೋಗಿದ್ದೆ ನಾವು ಚಾಮುಂಡಿ ಬೆಟ್ಟಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋಗಿದ್ದು ಶುಕ್ರವಾರ, ನಮಗೆ ದರ್ಶನ ಮಾಡೋಕ್ಕೆ ಆಗಲಿಲ್ಲ. ಅಷ್ಟು ರಶ್ ಇತ್ತು, ಅಷ್ಟು ಕ್ಯೂ ಇತ್ತು. ಈವನ್ ನಾವು 1,000 ರೂಪಾಯಿ ಟಿಕೆಟ್ ತೊಗೊಂಡು ಹೋದರೂ ಕೂಡ ದರ್ಶನ ತುಂಬ ಬೇಗ ಆಗ್ತಾ ಇರಲಿಲ್ಲ. ಆ್ಯಂಡ್ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ನಾವು ಹೋಗಿದ್ದರಿಂದ ಇನ್ನೊಂದು ಸತಿ ಫ್ರೀ ಆಗಿರೋವಾಗ ಬರೋಣ, ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಹೊರಗಡೆನೇ ತಾಯಿ ಕೈ ಮುಗಿದು ಅವ್ರ ಆಶೀರ್ವಾದ ತೊಗೊಂಡು ಇಡೀ ಚಾಮುಂಡಿ ಬೆಟ್ಟದಲ್ಲಿರೋ ಎಲ್ಲ ದೇವಸ್ಥಾನ ನೋಡಿಕೊಂಡು ನಾವು ಬಂದಿದ್ದು ಮೈಸೂರು ಪ್ಯಾಲೇಸ್ಗೆ. ನಾನಂತೂ ಸೂಪರ್ ಡೂಪರ್ ಎಕ್ಸೈಟೆಡ್ ಆಗಿದ್ದೆ ಆಚೆಯಿಂದ ನೋಡೋಕ್ಕೆ. ಈ ವಿಡಿಯೋ ಮಾಡೋವಾಗ ಅಂತೂ ನನ್ನ ತಲೆಯಲ್ಲಿ ಒಂದೇ ಓಡ್ತಾ ಇದ್ದಿದ್ದು, ಕಣ್ಣಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕ್ಯಾಮ್ರಾ ಜಸ್ಟಿಫೈಯೇ ಮಾಡ್ತಿಲ್ಲ ಅಂತ. ಆ್ಯಂಡ್ ಒಳಗಡೆ ಇರೋ ಶಾಪೆಲ್ಲ ಬುಲೆಟ್ ನೋಡಿದ್ರೆ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಮೈಸೂರು ಪ್ಯಾಲೇಸ್ ಒಳಗಡೆ ಇರುವಂಥ ಪ್ರತಿಯೊಂದು ಸ್ಕಲ್ಪ್ಚರ್ ಆಗಲಿ, ಆ ಕಾರ್ವಿಂಗ್ಸ್ ಆಗಲಿ ಎಲ್ಲ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂತಂದರೆ, ಆಗಿನ ಕಾಲದಲ್ಲಿ ಟೆಕ್ನಾಲಜೀಸ್ ಇಲ್ಲದೆ ಇದ್ದಿದ್ದ ರೀಸನ್ಗೆ ಇಲ್ಲದೆ ಇದ್ದರೂ ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಸ್ ವೆಲ್ ಆ್ಯಸ್ ನಂಗೆ ತುಂಬ ಇಷ್ಟ ಆಯಿತು ಪ್ಯಾಲೇಸ್. ಅಲ್ಲೊಂದಷ್ಟು ಫೋಟೋಸ್ನ ತೊಗೊಂಡು ಫ್ಯಾಮಿಲಿ ಜೊತೆ ಫೋಟೋಸ್ ತೊಗೊಂಡು ಆ ಬ್ಯೂಟಿಫುಲ್ ಪ್ಯಾಲೇಸ್ ವ್ಯೂನ ಎಂಜಾಯ್ ಮಾಡಿಕೊಂಡು, ಆ್ಯಂಡ್ ಅಲ್ಲಿ ನಮ್ಮ ರಾಜರ ಒಂದು ಅವರ ಫ್ಯಾಮಿಲಿ ಫೋಟೋಸ್, ಅವರ ಫೋಟೋಸ್ ಆ ಥರ ಎಲ್ಲ ಒಂದಷ್ಟು ಮೆಮೊರೇಬಲ್ ಫೋಟೋಸ್ನ ಎಲ್ಲ ಡಿಸ್ಪ್ಲೇ ಮಾಡಿದರು. ಅದನ್ನು ಆಲ್ಮೋಸ್ಟ್ ಪ್ಯಾಲೇಸಲ್ಲಿರುವಂಥ ಎಲ್ಲ ಬ್ಯೂಟಿಫುಲ್ ಥಿಂಗ್ಸ್ನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ನಾವಂತೂ ಮುಂದೆ ಬರ್ತಾ ಇದ್ವಿ. ಒಂದೊಂದು ಐಟಮ್ಸು ಎಷ್ಟು ಆ್ಯಂಟಿಕ್ ಆಗಿದೆ, ಸ್ಪೆಷಲಿ ಇದೆಲ್ಲನೂ ಅಷ್ಟೇ ಸೂಪರ್ ಡೂಪರ್. ಏನೋ ಒಂಥರ ಖುಷಿ ಆಗುತ್ತೆ. ಈ ಪ್ಯಾಲೇಸ್ ಆ್ಯಕ್ಚುಲಿ ನಮ್ಮ ಒಂದು ಕರ್ನಾಟಕದಲ್ಲಿರೋದು. ಆ್ಯಂಡ್ ನಂತರ ತುಂಬ ಜನ ಇರ್ತೀರ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಾವಿಲ್ಲೇ ನೋಡಿರೋದಿಲ್ಲ. ಆ್ಯಂಡ್ ನನಗೂ ಆ ವಿಚಾರಕ್ಕೆ ಬೇಜಾರಿದೆ. ಅದೇ ಕಾರಣಕ್ಕೆ ತುಂಬ ವರ್ಷ ಪ್ಲ್ಯಾನ್ ಮಾಡಿ ಹೋಗೋಕ್ಕೆ ಆಗಿಲ್ಲ. ಬಟ್ ಸ್ಟಿಲ್ ಫೈನಲಿ ಹೋಗಿ ನೋಡ್ಕೊಂಡ್ಬಂದೆ. ಸೋ 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 ಹ್ಯಾಪಿ. ಆ್ಯಂಡ್ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ, ಪ್ಯಾಲೇಸಲ್ಲಿ ಯೂಶ್ವಲಿ ಆನೆಗಳಿರೋದಿಲ್ಲ ಅಲ್ವಾ, ಯಾವಾಗಾದರೂ ದಸರಾ ಟೈಮಲ್ಲಿ ಮಾತ್ರ ಐ ಥಿಂಕ್ ಬರೋದು. ಆದರೆ ನಾನು 2 ಮುದ್ದಾಗಿರೋ ಆನೆ ಮರಿ ಅಲ್ಲ, ಆ್ಯಕ್ಚುಲಿ ಆನೆಗಳನ್ನೇ ನೋಡಿದೆ. ನಿಮಗೇನಾದರೂ ಅದು ಯಾಕೆ ಬಂದಿರ್ಬೋದು ಅಂತ ಗೊತ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಸಪೋರ್ಟ್ ಮಾಡಿ. ಹಾಗೆ ಅನ್ಯೂಶ್ವಲಾಗಿ ನಾನು ಒಂಟೆ ಕೂಡ ನೋಡಿದೆ. ಅರಮನೆ ಸುತ್ತ ರೌಂಡ್ ಹಾಕಿ ರೈಲ್ವೆ ಸ್ಟೇಷನ್ಗೆ ಬಂದು ಊಟ ಮಾಡಿ ಟ್ರೈನ್ ಹತ್ಕೊಂಡು ನಾವು ಬೆಂಗಳೂರು ಕಡೆ ಬಂದ್ವಿ. ಹಾಗೆ ಈ ಒಂದು ಸ್ಪೆಷಲ್ ಜರ್ನಿ ಅಥವಾ 1 ಡೇ ಟ್ರಿಪ್ ನಾವೇನು ಹೋಗಿದ್ವಿ, ನಾನಂತೂ ತುಂಬ ಎಂಜಾಯ್ ಮಾಡಿದೆ, ತುಂಬ ಖುಷಿ ಆಯಿತು. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ.